ಜೀವನ ಅಂದ್ರೆ ಏನ್ ಗೊತ್ತಾ? ಬೆಂಗಳೂರಲ್ಲಿ 10 ಲಕ್ಷ 20 ಲಕ್ಷ ಪ್ಯಾಕೇಜ್ ತಗೊಳ್ಳೋದು ಅಥವಾ 4-5 ಸೈಟ್ ತಗೊಳ್ಳೋದಲ್ಲ. ಈ ತರದೊಂದು ಪುಟ್ಟ ಮನೆ, ಒಂದು ತೋಟ, 2 ಹಸು, ಕುರಿ ಕೋಳಿಗಳು, EMI ಇಲ್ದಿರುವಂತ ಬದುಕು, ಬಾಡಿಗೆ ಕಟ್ಟಬೇಕಾಗಿರುವಂತ ಟೆನ್ಷನ್ ಇಲ್ಲದೆ ಹಳ್ಳಿಯಲ್ಲಿ ಇರ್ತಾರಲ್ವಾ, ಅದು ನಿಜವಾದ ಜೀವನ ಅಂದ್ರೆ. ಇತ್ತೀಚಿನ ದಿನಗಳಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ, ಏನೋ ಬೆಂಗಳೂರಲ್ಲಿ ಮಾಡ್ಬಿಡ್ಬೇಕು ಅಂತ ಬರ್ತಾರೆ. ಆದ್ರೆ ಬೆಂಗಳೂರಲ್ಲಿ ಅವ್ರು ದುಡಿಯೋದಕ್ಕಿಂತ ಖರ್ಚೆ ಜಾಸ್ತಿ ಇರುತ್ತೆ ಅಂತ ತುಂಬಾ ಜನಕ್ಕೆ ಗೊತ್ತಿರೋದಿಲ್ಲ. ಬಂದಿದ್ದ ಸಂಬಳ ಎಲ್ಲ ಇವ್ರನ್ನ ಉದ್ಧಾರ ಮಾಡೋದಕ್ಕೆ ಸರಿ ಹೋಗುತ್ತೆ. ಮನೆ ಬಾಡಿಗೆ ಕಟ್ಟಬೇಕು, ತಿನ್ನೋ ಆಹಾರನೂ ಕೂಡ ನಾವು ಇಲ್ಲಿ ಕೊಂಡ್ಕೋಬೇಕು, ನೀರನ್ನು ಕೂಡ ನಾವು ತಗೋಬೇಕು. ಅದೇ ಹಳ್ಳಿಯಲ್ಲಾದ್ರೆ ಅದರ ಜೀವನನೇ ಬೇರೆ. ಲಾಸ್ಟ್ಗೆ ಎಲ್ಲ ಬೆಂಗಳೂರಿಗೆ ಬಂದು ಅಷ್ಟೋ ಇಷ್ಟೋ ಸಂಪಾದನೆ ಮಾಡಿಕೊಂಡು ಲಾಸ್ಟ್ಗೆ ನೆಮ್ಮದಿಯನ್ನು ಹುಡ್ಕೊಳ್ಳೋದಕ್ಕೆ ತಮ್ಮ ಸ್ವಂತ ಊರುಗಳಿಗೆ ಹೋಗ್ತಾರೆ. ಅದೇ ಜೀವನ. ನಾನು ತುಂಬಾ ವಿಡಿಯೋಗಳಲ್ಲಿ ಹೇಳಿದ್ದೀನಿ, ಯಾರಾದರೂ ಯುವ ದಂಪತಿಗಳು ಅಥವಾ ಯೂತ್ ನೋಡ್ತಿದ್ರೆ, ನಿಮ್ದೇನಾದ್ರೂ ಹೊಲ ಇತ್ತು ಅಥವಾ ತೋಟ ಇತ್ತು ಅಂದ್ರೆ ಈ ತರದೊಂದು ಗಾರ್ಡನ್ ಮಾಡ್ಕೊಳ್ಳಿ, ಚಿಕ್ಕದಾಗಿ ಒಂದು ಮನೆ ಕಟ್ಕೊಳ್ಳಿ. ಆದಷ್ಟು ಸಾವಯವ ಕೃಷಿಯನ್ನ ಮಾಡಿ ಒಳ್ಳೆಯ ನೆಮ್ಮದಿ ಸಿಗುತ್ತೆ, ಮತ್ತೆ ಒಳ್ಳೆಯ ಆಹಾರ ಸಿಗುತ್ತೆ. ಬೆಂಗಳೂರಲ್ಲಿ 2-3 ಸೈಟ್ ತಗೊಳ್ಳೋ ಬದಲು ಎಲ್ಲಾದ್ರೂ ಸುತ್ತಮುತ್ತಲು 1 ಎಕರೆ ಜಮೀನ್ ತಗೊಂಡು ಈ ತರದೊಂದು ಫಾರ್ಮ್ ಹೌಸ್ ಮಾಡ್ಕೊಳ್ಳಿ. ಅದರ ನೆಮ್ಮದಿನೇ ಬೇರೆ. ಸೊ ಈ ವಿಡಿಯೋನ ನಿಮ್ಮ ಲೈಫ್ ಪಾರ್ಟ್ನರ್ ಅಥವಾ ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರಾದ್ರೂ ಇದ್ರೆ ಅವ್ರಿಗೆ ಶೇರ್ ಮಾಡಿ. ಆದಷ್ಟು ಈ ರೀತಿ ಒಂದು ಕೃಷಿಯನ್ನ ಮಾಡಿ. ಇದರಿಂದ ಪ್ರಕೃತಿಗೂ ನಮ್ಮ ಕಡೆಯಿಂದ ಕೊಡುಗೆ ಇರುತ್ತೆ. ನಾವು ಕೂಡ ಒಳ್ಳೆ ಆಹಾರವನ್ನ ಸೇವನೆ ಮಾಡಬಹುದು, ಮತ್ತೆ ನೆಮ್ಮದಿಯ ಜೀವನವನ್ನ ಕಟ್ಕೋಬಹುದು. ಸೊ ಆದಷ್ಟು ಗಿಡ ಮರಗಳನ್ನ ಬೆಳೆಸಿ, ಪ್ರಾಣಿ ಪಕ್ಷಿಗಳನ್ನ